ಗೌರವಾನ್ವಿತ ನೀನಾಸಂ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಗೌರವಾನ್ವಿತ ನೀನಾಸಂ ವಿದ್ಯಾರ್ಥಿಗಳಿಗೆ ನನ್ನ ಕರೆಗೆ ಹೋಗೊಟ್ಟು. ತುಂಬ ಜನರಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಕೆಲಸದ ಒತ್ತಡಗಳು ಅಥವಾ ಅವರಿರುವ ಕೆಲಸಗಳಿಗೆ ಅನುಗುಣವಾಗಿ ಕೆಲವರಿಗೆ ಬರೋಕ್ಕಾಗಿಲ್ಲ. ಬಂದಷ್ಟು ಜನರೇ ಅವರ ಶಕ್ತಿಯಾಗಿ ನಿಂತು ನನಗೆ ಆರೈಸಬೇಕು ಅಂತ ಕೇಳ್ತೀನಿ. ಅವ್ರು ಎಲ್ರಿಗೂ ಮೊದಲಿಗೆ ನನ್ನ ಧನ್ಯವಾದಗಳು. ಮತ್ತೆ ನಮ್ಮ ಮಾಸ್ಟರ್ಗಳಲ್ಲಿ ನಮ್ಮ ನೀನಾಸಂನ ಬೆಳಗಿನ ಕ್ಲಾಸು ಶುರುವಾಗೋದೇ ಪಣಿ ಮೇಡಮ್ ಇಂದ, ಪಣಿಯಮ್ಮ ಮೇಡಮ್ ಕೋಲಾಟ ಹಾಡು ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ನನ್ನ ಮೇಲೇನೆ ಹಾಡು ಹೇಳ್ಸ್ತಿದ್ರು ಮಕ್ಳ ಕೈಲಿ. ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಕುಣಿಸ್ತಾಳೆ ಕಾಲನ್ನ, ತಿರುಗಿಸ್ತಾಳೆ ಸೊಂಟನ್ನ, ಅಮ್ಮಗ ಆಹಾ ಜುಮ್ಮಗ, ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ತಾ ಇದ್ರು. ನಮ್ಗಿದು ನಿತ್ಯದ ದಿನಚರಿ. ನೀನಾಸಂ ರಂಗ ಶಿಕ್ಷಣದಿಂದ ನಾವು ನನಗೆ ಜೀವನ ಮತ್ತೆ ಇದು ಎರಡನ್ನೂ ಕೊಟ್ಟಿದೆ. ಅಲ್ಲಿ ನೀನಾಸಂ ಬದುಕು ಮತ್ತೆ ಜೀವನದ ಒಂದು ಪಯಣ ಹೇಗೆ ನಡೆಸ್ಕೋಬೇಕು, ಹೇಗಿರಬೇಕು, ಹೇಗೆ ಕಲಿಬೇಕು. ನಾನಿವತ್ತು ಜಂಬೆ ಸರ್ ಅವರು ನಿನ್ನೆ ಒಂದು ಸ್ವಲ್ಪ ಸಣ್ಣ ಒಂದು ಅಚಾನಕ ಇದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರಿವತ್ತು ಈ ವೇದಿಕೆ ಮೇಲೆ ಇರ್ತಾ ಇದ್ರು, ಬರೋಕ್ಕಾಗಿಲ್ಲ. ಮತ್ತೊಬ್ರು ಐತಾಳ್ ಸರ್ ಅಂತ, ಅವರಿಗೂ ಬೇರೆ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವರೆಲ್ಲರೂ ನಾನಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀನಿ. ನಮ್ಮ ನೀನಾಸಂನ ಎಲ್ಲ ವಿದ್ಯಾರ್ಥಿಗಳು, ನಾನು 18 ವರ್ಷ 1992-93 ದರ್ಶನ್ ಅವರು ನಮಗೆ 2ನೇ ಬ್ಯಾಚು, ಫಸ್ಟ್ ಬ್ಯಾಚ್ ದರ್ಶನ್ ಅವರು. ಅಲ್ಲಿಂದ ಶುರುವಾಗಿದ್ದು 2011-12 ನೀನಾಸಂ ಕಿಟಿ, ಅಲ್ಲಿಗೆ ಎಂಡು. ನಾವು ನೀನಾಸಂನ ಬಿಟ್ಟು ಹೊರಗಡೆ ಬಂದ್ವಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಒಂದು ಊಟ ಬಡಿಸಿ, ಇವತ್ತು ರತ್ನಕ್ಕನ ಹೆಸರು ಅಥವಾ ನೀನಾಸಂನ ಹೆಸರು ಅದು ನನ್ನನ್ನು ಇವತ್ತು ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸಿದೆ. ಮುಂದೆ ನೀವು ನಿಲ್ಲಿಸ್ಬೇಕು ನನ್ನನ್ನು ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊತಾ, ನನಗೆ ನೆಚ್ಚಿನ ಸಹಕಾರ ಕೊಡಬೇಕಾದಂಥ ಮಾಧ್ಯಮ ಮಿತ್ರರು, ಇವತ್ತು ಯೂಟ್ಯೂಬ್ ಚಾನಲ್ ಇರ್ಬೋದು, ಫೇಸ್ಬುಕ್, ಏನೋ ನನಗದೆಲ್ಲ ಹೇಳಕ್ಕೆ ಬರಲ್ಲ, ನನಗದೆಲ್ಲ ಗೊತ್ತೂ ಇಲ್ಲ. ನೀವು ನನಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟು ಇಕೋರಾ ಸಿನಿಮಾ ಹೊಸ ನಿರ್ದೇಶಕರ ಜೊತೆಗೆ ಹೊಸ ನಿರ್ಮಾಪಕರು ನಿಂತ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ ನೀನಾಸಂನಲ್ಲಿ ನಾನು ಅವ್ರ ಜೊತೆಗೆ 2 ನಾಟಕ ಮಾಡಿದ್ದೀನಿ. 2 ಜಡೆ ಹಾಕಿಸಿ ನನಗೆ ನಾಟಕ ಮಾಡಿಸಿದ್ದಾರೆ. ಒಟ್ಟು ನಾನು 8 ನಾಟಕ ಮಾಡಿದ್ದೀನಿ. ಅದರಲ್ಲಿ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ 2 ನಾಟಕ ಮಾಡಿದ್ದೀನಿ. ಅವರ ತಂದೆ ಸರ್, ಅಪ್ಪನ ನಾಣಿ ಸರ್, ಮೇಕಪ್ ನಾಣಿ ಸರ್ ಅಂತ. ಅವರ ಒಟ್ಟು ನಂಗೆ ಟೋಟಲಿ ನಂಗೆ ನೀನಾಸಂನ ಒಂದಿಷ್ಟು ನನಗೆ ಅದು ಹೇಳ್ಕೊಳ್ಳೋದಕ್ಕೆ ಇಷ್ಟು ಉದ್ದ ಇದೆ, ಆದರೆ ಸಮಯ ಇಲ್ಲ. ಎಲ್ಲರೂ ಮನು ಚಕ್ರವರ್ತಿ ಇರ್ಬೋದು, ದೀಪಾ ಮೇಡಮು, ಶ್ರೀಧರ್ ಸರ್, ನೀನಾಸಂ KV ಸುಬ್ಬಣ್ಣ, ಅದೆಲ್ಲದನ್ನು ನಾನು ಸ್ಮರಿಸ್ಕೋತಾ ಇವತ್ತು ನೀನಾಸಂಗೆ ನಾನೊಂದು ದೊಡ್ಡ ಆಭಾರಿಯಾಗಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ನೀನಾಸಂನ ಹಿತೈಷಿಗಳು, ಸಂಬಂಧಿಗಳು, ರಂಗ ಅಂದರೆ ನೀನಾಸಂ ಒಂದೆಲ್ಲ ರಂಗ ಶಿಕ್ಷಣ ತರಬೇತಿ ಅಂದರೆ ಎಲ್ಲದೂ ಬಂತು. ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಈ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊತಾ, ಹೀಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಾಗ ನನಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಡಿಸ್ಟ್ರಿಬ್ಯೂಷನ್. ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ಇಂಗ್ಲೀಷಲ್ಲಿ ವಿತರಕರು. ಅದು ಬಂದಾಗ ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನನಗೆ ಬಂದಾಗ ಕಷ್ಟ ಸಾಧ್ಯ ಅಂತ ಅನ್ನಿಸ್ತು. ಹೇಳ್ಬಿಟ್ಟೆ ನಾನು ಡೈರೆಕ್ಟರ್ ಹತ್ರ, ಇಲ್ಲ ನನಗೆ ಆಗಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ. ಹಂಗೆ ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ನನ್ನ ಮಗನ ಹತ್ರ ಮಾತಾಡಿದೆ. ಈ ಕ್ಷಣದಲ್ಲಿ ನಮ್ಮ ಮನೆಯವರು ಒಂದು 2 ನಿಮಿಷ ನಾನು ಸ್ಮರಿಸ್ಕೋತೀನಿ. ಶ್ರೀಧರ್ ಅಂತ ನಮ್ಮ ಮನೆಯವರು, ಅವ್ರು ಇದ್ದಿದ್ರೆ ನನಗಿಷ್ಟು ಕಷ್ಟ ಆಗ್ತಿರ್ಲಿಲ್ವೇನೋ ಅಂತ ದಿನ ಕೊರಗಿ ಸ್ವಲ್ಪ ನನಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತುಂಬ ಡಿಸ್ಟರ್ಬ್ ಆದೆ. ಆ ಸಮಯದಲ್ಲಿ ನನ್ನ ಮಗ, ನನ್ನ ಕುಟುಂಬ ಅಂದರೆ ನನ್ನ ಇಡೀ ಕುಟುಂಬದವರು ನನ್ನ ಜೊತೆಗೆ ನಿಂತ್ಕೊಂಡು, ಇಲ್ಲ ಅಮ್ಮ, ಏನಾದರೂ ಮಾಡೋಣ, ಇದರಿಂದ ನೀನು ಹೊರಗೆ ಬರಬೇಕು ಅಂತ ನನ್ನ ಕುಟುಂಬದವರು, ನನ್ನ ಮಗ ಅಂತ ಇವತ್ತು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ.
ನನ್ನ ಮಗ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ. ಆಮೇಲೆ ನಾನು ಮಾತಾಡ್ತಾ ಡೈರೆಕ್ಟ್ರ್ ಜೊತೆ ನಾನು ಮಾತಾಡಿದಾಗ, ಅಕ್ಕ ಮಾಡೋಣ ಅಕ್ಕ, ಹೆದರಬೇಡಿ ಅಕ್ಕ ಮಾಡೋಣ ಅಕ್ಕ ಅಂತ ತುಂಬ ನನಗೆ ಧೈರ್ಯವನ್ನು ತುಂಬಿದವರು ಡೈರೆಕ್ಟ್ರು. ಇವತ್ತು ನೀನಾಸಮಲ್ಲಿ ಊಟ ಹಾಕಿದೆ ಆದ್ರೂ ಎಲ್ಲದೂ ಅವರು ನನಗೆ ಧೈರ್ಯ ತುಂಬಿ ಇದು ಮಾಡೋದು. ಕಡೆಗೆ ಬಂದು ನಿಂತಿದ್ದು ಏನು ಮಾಡೋದು ಅಂತ ಬಂದಾಗ ಒಂದು ವ್ಯಕ್ತಿಯ ಹೆಸರನ್ನು ಸೂಚಿಸ್ತಾರೆ. ಅವರು ಟೇಸಿ ವೆಂಕಟೇಶ್ ಅಂತ. ನೀವು ಅವ್ರ ಹತ್ರ ಹೋದರೆ ಒಂದಿಷ್ಟು ನಿಮಗೆ ಏನೋ ಒಂದು ದಡ ಮುಟ್ಟಬಹುದು ಅಂತ ವಿಚಾರ ಬಂದಾಗ, ನಾನು ಒಂದು ದಿನ ಜಯನಗರ ಅವರ ಆಫೀಸಿಗೆ ಹೋಗ್ತೀನಿ. ಆಫೀಸಿಗೆ ಹೋಗಿ ಮಾತಾಡಿದಾಗ ನನ್ನ ಕಷ್ಟಗಳನ್ನೆಲ್ಲದನ್ನು ಅವರಿಗೆ ಸವಿಸ್ತಾರವಾಗಿ ಫೋನಲ್ಲೆಲ್ಲ ಮಾತಾಡಿರ್ತೀನಿ. ಕೇಳ್ಕೊಂಡಾಗ ಅವರು ಆಯ್ತಕ್ಕ ಬಂದಿದ್ದೀರಾ ಮಾಡೋಣ ಅಂತ ನನಗೆ ಧೈರ್ಯ ತುಂಬಿದಂಥ ವ್ಯಕ್ತಿ ಟೇಸಿ ವೆಂಕಟೇಶ್ ಅವರು. ಅದರ ಇಂದಿನ ಒಂದು ವ್ಯಕ್ತಿ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತ. ಇವ್ರು 2 ಜನ ನನಗೆ ಅವತ್ತಿನಿಂದ ಇವತ್ತಿನವರೆಗೂ ಸಿನಿಮಾ ಬಗ್ಗೆ ಗೊತ್ತಿಲ್ಲದ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡು ಹೇಳ್ಸ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಬಂದು ಇವತ್ತು ನಾನು ಈ ವೇದಿಕೆ ಮೇಲೆ ಆಡಿಯೋ ರಿಲೀಸ್ ಮಾಡಿಕೊಂಡು ಟ್ರೈಲರ್ ಬಿಡುಗಡೆ ಮಾಡಿಕೊಂಡು ಇವತ್ತು ಮೂವಿ ರಿಲೀಸ್ ಡೇಟನ್ನು ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಇದರಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಆರ್ಟ್ ಅಂಡ್ ಆಡಿಯನ್ಸ್ ಟೇಸಿ ವೆಂಕಟೇಶ್ ಅವರ ನಮ್ಮ ಸಹಭಾಗಿತ್ವದೊಂದಿಗೆ ಮುಂದಿನ ದಿನಗಳಲ್ಲಿ ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆರೈಸಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ ನನಗೆಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಹೆಚ್ಚಿನದಾಗಿ ನನ್ನನ್ನು ತಲುಪಿಸ್ಬೇಕಾದ ಜಾಗ ಮಾಧ್ಯಮ ಮಿತ್ರರ ಕೈಲಿದೆ. ಮಾಧ್ಯಮ ಮಿತ್ರರವರು ನನ್ನನ್ನು ವೆಂಕಟೇಶ್ ಅಣ್ಣ ಒಂದು ತುರ್ತು ಪರಿಸ್ಥಿತಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನನ್ನೆಲ್ಲ ಸ್ನೇಹಿತರು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಆ್ಯಕ್ಚುಲಿ ನಾವು ಟ್ರೇಲರ್ ಬಿಡುಗಡೆ ಮಾಡಬೇಕು ಅಂತ ಬಂದಾಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ವಿ. ಈಗ ಇಡೀ ಒಂದು ಬಹುತೇಕ ನೀನಾಸಂ ತಂಡದವರೇ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ಅಂದಾಗ ಈ ಟ್ರೇಲರ್ ಬಿಡುಗಡೆಯ ಕಾರ್ಯಕ್ರಮವೂ ಕೂಡ ನೀನಾಸಂ ಪ್ರತಿಭೆಗಳ ಸಮ್ಮುಖದಲ್ಲಿ ಟ್ರೇಲರ್ ಬಿಡುಗಡೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತೇಳಿ ಇದನ್ನ ಮಾತಾಡ್ಕೊಂಡ್ವಿ. ಆದರೆ ದುರದೃಷ್ಟವಶಾತ್ ನಿನ್ನೆ ನಮ್ಮ ನೀನಾಸಂನ ಒಂದು ಹಿರಿಯ ಜೀವ ತೀರ್ಕೊಂಡ್ಬಿಟ್ರು. ಹೀಗಾಗಿ ನಮ್ಮ ಅಷ್ಟೂ ಗುರುಗಳು ಎಲ್ಲರ ಹೆಚ್ಚು ಕಡಿಮೆ 60ರಿಂದ 70 ಜನ ನಮ್ಮ ನೀನಾಸಂ ತಂಡದವರು ಇವತ್ತು ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ಇದೊಂದು ದೊಡ್ಡ ಈ ಸಭೆಯನ್ನ ನಾವು ನಿಯೋಜಿಸಿದ್ವಿ. ಅದು ಎಲ್ಲ ಆಗೋಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ, ಆ ಥರದೊಂದು ವಾತಾವರಣ ಕ್ರಿಯೇಟ್ ಆಗೋಯ್ತು. ಇದರ ಮೂಲ ಉದ್ದೇಶವೇ ನೀನಾಸಂ ರಂಗಭೂಮಿ ಪ್ರತಿಭೆಗಳ ಸಮ್ಮುಖದಲ್ಲಿ ಒಂದು ಟ್ರೇಲರ್ ಬಿಡುಗಡೆ ಅಂತಕ್ಕಂಥದ್ದೇ ಕಾನ್ಸೆಪ್ಟು. ಇದರ ಜೊತೆಗೆ ಕೇವಲ ನೀನಾಸಂ ಅಷ್ಟೇ ಅಲ್ಲ, ಎಲ್ಲ ಸಕಲ ರಂಗಭೂಮಿಯ ಏನು ರಂಗಕರ್ಮಿಗಳಿದ್ದಾರೆ ಅವರ ಸಮ್ಮುಖ ಅಂತಕ್ಕಂಥದ್ದು ಒಂದು ಮೂಲ ಉದ್ದೇಶ. ಹಂಗನ್ಬಿಟ್ಟು ನಾವು ರಂಗಾಯಣ ಬೇರೆ, ಅಭಿನಯ ತರಂಗ ಬೇರೆ, ಸಮಷ್ಟಿ, ಈ ತರ ನಾನಾ ತರದ ಒಂದಷ್ಟು ಇದಾವಲ್ಲ, ಅದು ಬೇರೆ ಇದು ಬೇರೆ ಅಂತ ವಿಂಗಡಿಸ್ತಾ ಇಲ್ಲ. ಅವರು ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಹಿರಿಯರ ಸಮ್ಮುಖದಲ್ಲಿ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ವಿ. ಟ್ರೇಲರ್ನ ನೀವು ನೋಡಿದ್ದೀರಿ. ಸಿನಿಮಾ ಬಗ್ಗೆ ನಾವು ಹೆಚ್ಚು ಮಾತಾಡಬೇಕಾಗಲ್ಲ. ಇನ್ನೇನಿದ್ರು ಪ್ರೇಕ್ಷಕರು ಮಾತಾಡಬೇಕು. ಪ್ರೇಕ್ಷಕರು ಮಾತಾಡುವಂಗೆ ಮಾಡಬೇಕಾದಂತಹ ಒಂದು ಕೆಲಸವನ್ನ, ಸಹಾಯವನ್ನ ನೀವು ಮಾಧ್ಯಮ ಮಿತ್ರರು ಮಾಡ್ಕೊಡ್ಬೇಕು. ಒಂದು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸಹಜವಾಗಿ ಯಾರೇ ಸಿನಿಮಾ ಮಾಡಲಿ, ನಾವು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ಅಥವಾ ಏನಾಗಿದೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ, ಇದನ್ನ ಜನಗಳಿಗೆ ತಲುಪಿಸಿ ನಮ್ಗೆ ಏನಾದ್ರು ನಿಮ್ಮ ಸಹಕಾರ ಬೇಕು ಅಂತ ಸಹಜವಾಗಿ ಎಲ್ಲರೂ ಹೇಳ್ತೀವಿ. ಅದರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದನ್ನ ನೀವು ಅಂದ್ರೆ ಮಾಧ್ಯಮ ಮಿತ್ರರು ಧೈರ್ಯವಾಗಿ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೋದು ಅಂತ ನಾನು ಪ್ರಾಮಾಣಿಕವಾದ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದ್ರೆ ಹೆತ್ತವ್ರಿಗೆ ಹೆಗಣ ಬುದ್ದು ಅಂತ ಹೇಳ್ತಾರೆ.
ನಾವು ರಂಗಭೂಮಿಯ ಸ್ವಲ್ಪ ನೆಲೆಗಟ್ಟಿನಿಂದ ಬಂದವರಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನ ಮೀರಿ ನಾವು ನಮ್ಮದೆಲ್ಲ ಸಿನಿಮಾ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಓಕೆ ಈ ಸಿನಿಮಾದಲ್ಲಿ ಈಗ ನಾವು ಅಧಿಕೃತವಾಗಿ ನಾವು ಆಡಿಯನ್ಸ್ ಪ್ರೇಕ್ಷಕರಿದ್ರು ಹೋಗ್ಬೋದು ಅಂತಕ್ಕಂಥ ಒಂದು ಪ್ರಾಮಾಣಿಕವಾದ ಆತ್ಮವಿಶ್ವಾಸ ಬಂದ ಮೇಲೆನೆ ನಾವು ಈ ಪ್ರೊಸೆಸ್ ಅನ್ನ ಮಾಡಲಿಕ್ಕೆ ಸಾಧ್ಯವಾಗಿದ್ದು. ಇಷ್ಟು ಮಾತ್ರ ಹೇಳ್ತೀನಿ. ದಯವಿಟ್ಟು ಮಿಕ್ಕಿದ ಕೆಲಸ ನಮ್ಮ ಮಾಧ್ಯಮ ಮಿತ್ರರು, ನೀವು ನಮ್ಮನ್ನ ಬೆಳೆಸ್ಬೇಕು, ನೀವು ದಾರಿ ತೋರಿಸ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ನಮಸ್ಕಾರಗಳಣ್ಣ. ಏನಾದ್ರು ಕೇಳದಿದ್ರೆ ಹೇಳ್ಬಿಡ್ಲಣ್ಣ, ಮುಂದೆ ಹೋಗಿ. ಅಣ್ಣ ಸಾಧ್ಯತೆಗಳಿದೆ, ಗೊತ್ತಿಲ್ಲ. ಬಹುಶಃ ಆಗಸ್ಟ್ ತಿಂಗಳಲ್ಲಿ ಅಂತ ಅನ್ಕೊಂಡಿದ್ವಿ. ಅದನ್ನ ಅಣ್ಣ ಹೇಳ್ತಾರೆ, ಅಣ್ಣರು ಎಲ್ಲ ಅದಕ್ಕೆ ತಕ್ಕಂತ ಇದು ವಿಚಾರಗಳನ್ನ ಕೊಡ್ತಾರೆ. ಸದ್ಯಕ್ಕೆ ಯಾವುದೂ ಇಲ್ಲ. ಈ ಮುಂದಿನ ಏನೇ ಪ್ಲಾನ್ಗಳಿದ್ರು ನಾವು ನಿರ್ಮಾಪಕರು ಮತ್ತು ನಮ್ಮ ವೆಂಕಟೇಶನ್ ಅವರು, ನಮ್ಮ ಆಕಾಶಾಡಿ ಗೋಪಾಲಣ್ಣ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಕ್ಕೆ ಹೋಗ್ತೀವಿ. ಇನ್ನ ಬಹುಶಃ ತೋರಿಸ್ತಕ್ಕಂಥ ಯೋಚನೆಗಳು ಸದ್ಯಕ್ಕಿಲ್ಲ. ನೇರವಾಗಿ ಒಂದು ಸ್ಥಿತಿಗತಿಗಳನ್ನ ನೋಡಿಕೊಂಡು ಪ್ರದರ್ಶನ ವಿತರಣೆ ಮಾಡಬೇಕು ಅಂತ ಅಣ್ಣ ಮಾತಾಡಿದ್ದಾರೆ. ಮಿಕ್ಕಿದ ಅದ್ರ ಬಗ್ಗೆ ಅಣ್ಣ ಮಾತಾಡ್ತಾರೆ. ವಿತರಣೆ ಬಗ್ಗೆ. ಓಕೆ, ನಮಸ್ಕಾರ. ಒಂದು ನಿಮಿಷ. ಎಲ್ಲ ಮಾಧ್ಯಮ ಮಿತ್ರರಿಗೂ ವೆಂಕಟೇಶ ನಮಸ್ಕಾರ. ನಿಭಾಯಿಸುವ ಶಕ್ತಿ ಇರುತ್ತೆ. ಆದರೆ ಎಲ್ಲ ಮೊದಲು ಸೇರುವಾಗ ನೀನಾಸಮಲ್ಲಿ ಬಹುತೇಕರು ಬಡ ಕಲಾವಿದರುಗಳೇ ಸೇರಿರ್ತಾರೆ. ಅವರೆಲ್ಲರಿಗೂ 18-20 ವರ್ಷಗಳ ಕಾಲ ಅನ್ನವನ್ನು ಹಾಕಿದ ಅನ್ನದಾತೆ ರತ್ನಶ್ರೀಧರ್ ಅವರು. ಇಂಥವರು ಒಂದು ಹೊಸ ಸಾಹಸಕ್ಕೆ ಇಳಿತಾರೆ ಅಂತಾದಾಗ ಅವರ ಸಿನಿಮಾಗಳು ಗೆಲ್ಲಲೇಬೇಕು. ಅದು ಒಕ್ಕೊರಲಿನ ಆಶಯ ಮತ್ತು ಹಾರೈಕೆ. ಯಾಕೆಂದರೆ ಯಾವಾಗಲೂ ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲರ ಪ್ರಾರ್ಥನೆ ಹಿಕೋರಾ ಸಿನಿಮಾ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು. ಇನ್ನೊಂದು, ನೀನಾಸಂ ಕಿಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ಮನೆ ಕಟ್ಟುವ ಹಾಗೆ ಇಡೀ ಸಿನಿಮಾವನ್ನು ತುಂಬ ಅಚ್ಚುಕಟ್ಟಾಗಿ ಹಾಡುಗಳಿರ್ಬೋದು ಅಥವಾ ನಟನೆ ಇರ್ಬೋದು, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅದರ ಬಗ್ಗೆ ಏಕಾಗ್ರತೆಯಿಂದ ತನ್ಮಯದಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಆ ಸಿನಿಮಾ ಇವತ್ತು ಟ್ರೈಲರಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ. ಮೊನ್ನೆ ಹಾಡುಗಳು ಬಿಡುಗಡೆ ಆದಾಗಲೂ ಕೂಡ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಇಂತಹ ಸಿನಿಮಾ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸಾಗಬೇಕು ಅಂತಂದರೆ ನಾನು ಕೂಡ ಮಾಧ್ಯಮದವನೇ, ನಮ್ಮಗಳ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಹಾರೈಕೆ ಸಿನಿಮಾ ಮೇಲಿರಲಿ. ಹೊಸ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಬೆಳಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಅವರಿಗೆ ಬೆಂತಟ್ಟಬೇಕಾಗಿದೆ. ಹಾಗಾಗಿ ನಾವು ಆ ಕೆಲಸವನ್ನ ಮಾಡೋಣ. ಹಿಕೋರಾ ಸಿನಿಮಾ ಬಹಳ ದೊಡ್ಡ ಮಟ್ಟದ ಯಶಸ್ವಿಯಾಗಲಿ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ನಮಸ್ಕಾರ. ನಿರ್ಮಾಪಕಿ ರತ್ನಕ್ ಅವ್ರು ಮಾತಾಡಿ. ಮತ್ತೆ ಅದರಲ್ಲಿ ಏನೇನು ಅಡಕಗಳನ್ನ ತುಂಬಿಸ್ಬೋದು, ಸಂಪೂರ್ಣವಾಗಿ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಒಂಥರದಲ್ಲಿ ಬೆಳವಣಿಗೆಗಳಿಗೆ ಸ್ವಲ್ಪ ಕಡಿಮೆನೆ, ಎಲ್ಲ ರೀತಿಯ ಒಂದು ವಾತಾವರಣ ಕಡಿಮೆನೆ. ಆದರೆ ಕೆಲವು ಚಿತ್ರಗಳು ಬಹಳಷ್ಟು ಹೆಸರನ್ನ ಗಳಿಸ್ತವೆ. ಸಣ್ಣ ವಿಷಯ ಇಟ್ಕೊಂಡು ದೊಡ್ಡ ಮಟ್ಟದ ನಿರ್ಮಾಪಕರಾಗಿ ದೊಡ್ಡ ಮಟ್ಟದ ಹಣಗಳಿಕೆಯನ್ನ ಮಾಡ್ತಕ್ಕಂಥ ಇಂದಿನ ದಿವಸಗಳನ್ನು ಕೂಡ ಕಂಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿರ್ತಕ್ಕಂಥ ನಮ್ಮ ತೇಜಸ್ವಿಯವರ ಸಂಗೀತ ಇರ್ಬೋದು, ಮತ್ತೆ ಇಲ್ಲಿದ್ದಂಥ ಎಲ್ಲ ಕಲಾವಿದರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ನೀನಾಸಂ ಕಿಟ್ಟಿ ಅವ್ರಿಗೆ ವಿಶೇಷವಾದಂಥ ಒಂದು ಕಾಳಜಿ ಇದೆ, ಸಮಾಜದ ಬಗ್ಗೆ ಕಾಳಜಿ ಇದೆ, ಜನಾನುರಾಗಿ ಅನ್ನೋಕ್ಕೆ ಹೆಚ್ಚಾಗಿ ಮನವನ್ನ ಮುಟ್ಟಬೇಕು ಅನ್ನೋಂಥ ವಿಶೇಷವಾದಂಥ ಅದಮ್ಯ ಪ್ರೀತಿ ಅವರಲ್ಲಿ ತುಂಬಿದೆ. ಅವರೊಬ್ರು ಧ್ಯಾನಿಗಳು, ನಿಮ್ಗೆ ಎಷ್ಟು ಜನ ಗೊತ್ತಿಲ್ಲ ನನಗೆ. ಅವರು ನಾವು ಭೇಟಿಯಾಗಿದ್ದೆ ಮೆಡಿಟೇಷನ್ ಕ್ಯಾಂಪ್ಗಳಲ್ಲಿ. ಸಂಪೂರ್ಣವಾಗಿ ಅದಕ್ಕೆ ತೊಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ತಮ್ಮ ವ್ಯಕ್ತಿತ್ವದಲ್ಲಿ ಒಂದು ಶಕ್ತಿ ತುಂಬಿದೆ. ಅದನ್ನೆಲ್ಲ ಬಹುಶಃ ದಾರಿ ಎರೆದಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಅವರನ್ನು ನಂಬಿ ಶ್ರೀಮತಿ ರತ್ನ ಅವರು ಹಣ ಹಾಕಿದ್ದಾರೆ. ಅವ್ರಿಗೆ ಜಯ ಸಿಗ್ಲೇಬೇಕು. ಚಲನಚಿತ್ರರಂಗದಲ್ಲಿ ನೀವೇನ್ ಮಾಡಿದ್ರಿ ಅಂತ ಯಾರು ಕೇಳೋದಿಲ್ಲ ಕೊನೆಗೆ.
ಅವ್ರು ಮುಂದುವರಿಬೇಕು ಅಂದರೆ ಇದರಲ್ಲಿ ತಮ್ಮನ್ನ ತಾವು ಉಳಿಸ್ಕೋಬೇಕಾಗ್ತದೆ. ಆ ಗಳಿಕೆಯನ್ನ ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಹೆಚ್ಚು ಜನರನ್ನ ಮುಟ್ಟಿದ್ರೆ ಖಂಡಿತವಾಗಿ ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಸಾರ್ವಜನಿಕರು ನೋಡ್ತಾರೆ, ಎಲ್ರಿಗೂ ನೋಡ್ಬೇಕು ಅನ್ನೋಂಥ ಆ ಆಸೆ ಇದೆ. ಆದರೆ ಎಲ್ಲೋ ಒಂದ್ ಕಡೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಕ್ಕಾಗುವಂತ ನಮ್ಮ ಮಾಧ್ಯಮಗಳು ಅವ್ರಿಗೆ ಸಂಪೂರ್ಣವಾಗಿ ಹೆಗಲು ಕೊಟ್ಟು ನಿಲ್ಬೇಕು. ಒಂದು ಸದಭಿರುಚಿಯ ಚಿತ್ರ ಮತ್ತೆ ಒಳ್ಳೆ ರೀತಿಯ ಚಿತ್ರವನ್ನು ಕೊಡಬೇಕು ಅನ್ನೋಂಥ ಹಂಬಲ ಇರ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಒಳ್ಳೆಯವ್ರನ್ನ ಮತ್ತೆ ಒಳ್ಳೆ ಕಲಾವಿದರು ಯಾರ್ಯಾರು ಈ ಚಿತ್ರದಲ್ಲಿ ತಮ್ಮ ತಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ, ಬಹುಶಃ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿದಂಥ ಕೆಲವು ಜನ ಇರ್ಬೋದು, ಮತ್ತೆ ಜೊತೆಗೆ ಅನೇಕ ವಿಷಯಗಳನ್ನ ಅವ್ರು ನನ್ನ ಕಳಿಸ್ತಾ ಇದ್ರು. ಎಲ್ಲ ಸಂದರ್ಭಗಳಲ್ಲೂ ನನಗೆ ಬಹಳ ಪ್ರೀತಿ ಇದೆ. ಈ ಚಿತ್ರ ಖಂಡಿತವಾಗಿ ಗೆಲ್ಲುತ್ತೆ, ಮನೆ ಮನೆ ತಲುಪುತ್ತೆ. ಖಂಡಿತವಾಗಿ ಇಡೀ ತಂಡ ಗೆದ್ದು ಬರಲಿ. ಮುಂದಿನ ದಿವಸದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡ ನಾಡಲ್ಲಿ ಒಂದು ಮನೆ ಮಾತಾಗುವಂಥ ಚಿತ್ರವಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಧನ್ಯವಾದ. ಧನ್ಯವಾದ. ಪತ್ರಕರ್ತರು ಮಾತಾಡಿ. ಈಗ ತಾನೇ ಈಗ ಕಳೆದ ವಾರ ನಮ್ಮ ಆಡಿಯೋ ರಿಲೀಸ್ ಆಯಿತು, ಆಗ ಒಂದಷ್ಟು ಮಾತಾಡಿದ್ದೀವಿ. ಈ ಸಿನಿಮಾ ಬಗ್ಗೆ ಏನ್ ಹೇಳೋದು, ಏನಂತಂದ್ರೆ ಆಕ್ಚುಲಿ ನಾನು ಎಲ್ಲ ಸುಮಾರು ಯಾವುದೇ ಇಂಟರ್ವ್ಯೂ ನೋಡು, ಎಲ್ಲೇ ನೋಡಿದ್ರು ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಅಂತಾರೆ. ಅಷ್ಟು ಎಲ್ಲಾ ತಂಡಗಳು ಅದೇ ವರ್ಡ್ನ ಯೂಸ್ ಮಾಡಿದ್ರು, ಮತ್ತೆ ಎಲ್ಲರೂ ಅದನ್ನೇ ಹೇಳ್ತಾರೆ. ಆ ಪದ ಕ್ಲೀಶೆ ಅನ್ಸದೇ ಇಲ್ಲ. ಯಾಕೆ ಅಂತಂದ್ರೆ ಅದರ ಆ ಕಷ್ಟ ಮತ್ತೆ ಅದರ ಎಫರ್ಟ್ ನ ಪರಿಕಲ್ಪನೆ ನೋಡೋಕ್ಕೂ ಇರಲ್ಲ, ಅಥವಾ ತುಂಬಾ ಅಂದ್ರೆ ಆ ಪ್ರೋಸೆಸ್ ಒಳಗಡೆ ಸೇರಿಲ್ದೇ ಇರೋ ಬಹುತೇಕ ಯಾರಿಗೂ ಅದು ಗೊತ್ತೇ ಆಗಲ್ಲ. ಸೊ ನಾನು ಒಂದು 2-3 ಪ್ರಾಜೆಕ್ಟ್ ಆ ಥರದ್ದು ತುಂಬಾ ಹತ್ರದಿಂದ ನಾನು ನೋಡಿ ಇದನ್ನ ವಿಟ್ನೆಸ್ ಮಾಡಿದ್ದೀನಿ. ಅದ್ರ ಬಗ್ಗೆನೇ ಆ ಪ್ರೋಸೆಸ್ ಬಗ್ಗೆ ಒಂದು ಫಿಲಮ್ ಮಾಡಿದ್ರೆ ಈ ಫಿಲಮ್ಗಳಲ್ಲಿ ಏನೇನು ಕಥೆಗಳು, ಅದ್ಭುತವಾದ ಕಥೆಗಳು ಹೇಳ್ತಾರೆ, ಅದನ್ನೆಲ್ಲ ಮೀರಿದ ಒಂದು ದೊಡ್ಡ ಕಥೆ ಆಗ್ಬೋದು. ಸೊ ಆ ಥರದ್ದೊಂದು ಎಫರ್ಟ್ ಮತ್ತೆ ಅದು ಬರೀ ಒಂದು ಎಫರ್ಟ್ ಅಥವಾ ಕಷ್ಟ ಅನ್ನೋ ಪದಗಳಲ್ಲಿ ಹೇಳ್ಬಿಡಕ್ಕಾಗಲ್ಲ. ಆ ಥರದ ದೊಡ್ಡ ಕೆಲಸ ಆಗಿದೆ. ದೊಡ್ಡ ಕೆಲಸ ಅಂತಂದ್ರೆ ಈಗ ಎಲ್ಲವೂ ತೆರೆ ಮೇಲೆ ಬರದೇ ಇರ್ಬೋದು. ದೊಡ್ಡ ಕೆಲಸ ಅಂದ ತಕ್ಷಣ ಆ ದೊಡ್ಡದು ವಿಷಯ ತೆರೆ ಮೇಲೆ ಕಾಣಿಸ್ದೇ ಇರ್ಬೋದು, ಬಟ್ ಅದರ ಹಿಂದೆ ಅಂತೂ ತುಂಬಾ ದೊಡ್ಡ ಪರಿಶ್ರಮ ಇರುತ್ತೆ. ಆ ಪರಿಶ್ರಮನ ತಗೊಂಡು ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ನಿರ್ದೇಶಕರು ಇಷ್ಟು ವರ್ಷ ಅದನ್ನ, ಮತ್ತೆ ಎಷ್ಟೋ ಸಿನಿಮಾಗಳು ಒಂದು ಹಂತಕ್ಕೆ ಅನ್ಸ್ಬಿಡುತ್ತೆ, ಓಕೆ ಇಷ್ಟೊಂದು ಒಂದಷ್ಟು ಲೇಟ್ ಆಗಿದೆ, ಇದನ್ನ ನಾವು ಇಲ್ಲೇ ನಿಲ್ಲಿಸ್ಬಿಡೋಣ ಅನ್ನೋ ಒಂದು ಎನರ್ಜಿ ಡ್ರಾಪ್ ಆಗ್ಬಿಡುತ್ತೆ. ಬಟ್ ಈ ಫಿಲಮ್ನ ಇಲ್ಲಿವರೆಗೂ ತಂದು ಇದನ್ನ ರಿಲೀಸ್ ಮಾಡಲೇಬೇಕು ಅನ್ನೋವರೆಗೆ ಇದು ಬಂದಿರೋದಕ್ಕೆ ಕಾರಣ ಆ ಚಿತ್ರದ ಕತೆ ಮತ್ತೆ ಅದರ ನಿರ್ದೇಶನ. ಅದು ಅದೇ ಇಷ್ಟು ದಿನ ಅದನ್ನ ಉಳಿಸ್ಕೊಂಡು ಈಗ ಎಲ್ಲಾರ್ಗೂ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಖಂಡಿತ ಇದು ನಾನು ಕೇಳಿ 4-5 ವರ್ಷ ಆಯ್ತು ಕತೆನ, ಬಟ್ ಈಗಲೂ ಅಷ್ಟು ವರ್ಷದಲ್ಲೂ ಈ ತರದ ಕತೆ ಬಂದಿಲ್ಲ. ಖಂಡಿತ ಆಡಿಯನ್ಸ್ಗೆ ಫ್ರೆಶ್ ಆಗಿ ಇರುತ್ತೆ, ಮತ್ತೆ ಹೊಸತನ ಇದ್ದೇ ಇದೆ. ಹಾಗಾಗಿ ನಮ್ಮ ಬೆಳವಾಡಿ ಸರ್ ಹೇಳ್ದಂಗೆ ಹೌದು, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ತೋರಿಸಿ ಕೆಲವು ಫಿಲಮ್ಗಳನ್ನ ನೋಡ್ಬೇಕಾಗತ್ತೆ. ಮಾಧ್ಯಮದವರು ಮತ್ತೆ ಎಲ್ಲರಿಗೂ ಒಂದು ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರಲಿ ಈ ಫಿಲಮ್ ಬಗ್ಗೆ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ. ನಾನು ಮೊದಲು ಮಾತಾಡ್ತೀನಿ, ಇದು ತಿಳ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಇದು ನಾವು ಈ ಸಿನಿಮಾನ ಮಾಡಿ ಇದರಲ್ಲಿ ನಾವು ಭಾಗವಹಿಸಿ ತುಂಬಾ ದಿನಗಳಾಗಿವೆ. ಸೊ ನೆನಪಲ್ಲಿ ಎಲ್ಲವೂ ಇಲ್ಲ, ಕೆಲವು ಮಾಸಿದೆ, ಕೆಲವು ಅನುಭವದ್ದು. ಆದರೆ ನೋಡಿ, ನಾನು ಒಟ್ಟಾರೆ ಯಾಕೆ ಇದರಲ್ಲಿ ಪಾತ್ರ ಮಾಡಿದೆ ಅಂತ ನಾನು ಹೇಳ್ತೀನಿ. ನನಗೆ ಈ ಹಾಡುಗಳನ್ನು ನೋಡಿ ಸ್ವಲ್ಪ ಬೇರೆ ಥರ ಇದೆ ಸಿನಿಮಾನ ಅನ್ಕೊಂಡಿದ್ದಕ್ಕಿಂತ ಅಂತ ಅನ್ಸುತ್ತೆ. ಅವಾಗ ಹಾಡೋದು ಕಲ್ಪನೆ ಇರಲಿಲ್ಲ ಅವ್ರ ಕತೆ ಹೇಳಿದಾಗ ನನಗೆ.
ಬಟ್ ಅದು ಕಥೆಗೆ ಪೂರಕವಾಗಿ ಬೇಕಾಗತ್ತೇನೋ ಅದು. ನೋಡಿ, ನನಗೆ ಸುಬ್ಬಣ್ಣ ಅವರು ಇದ್ದಿದ್ದ ಕಾಲದಿಂದ ನೀನಾಸಂ ಜೊತೆ ನನಗೆ ಭಾಳ ಗಟ್ಟಿಯಾದ ಸಂಪರ್ಕ ಇತ್ತು, ಬಾಂಧವ್ಯ ಇತ್ತು. ನಾನು ತುಂಬ ವರ್ಷ ಅಲ್ಲಿಗೆ ಹೋಗಿದ್ದೀನಿ. ಎಷ್ಟು ವರ್ಷ ನಾನು ನೀನಾಸಂಗೆ ಸತತವಾಗಿ ಹೋಗಿದ್ದೀನಿ ಅಂದರೆ, ಅಲ್ಲಿ ನನ್ನ ಮಗಳು ಅಲ್ಲಿಗೆ ಬಂದು ಅದರಿಂದ ಪ್ರಭಾವಿತಳಾಗಿ ಅವಳು PUC ಆದಮೇಲೆ ಕಾಲೇಜ್ ಬಿಟ್ಟು 2 ವರ್ಷ ನೀನಾಸಂಲ್ಲಿ ಇದ್ದು ಈಗ ಅವಳು ಒಂದು 2-3 ಸಿನಿಮಾ ಮಾಡಿದಾಳೆ. ಅವಳು ಅಂದರೆ ರಂಗಭೂಮಿಯವರು, ನಾವು ಮೂಲ ರಂಗಭೂಮಿಯವರು, ಅದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ನೀನಾಸಂನ ಬಳಗದವರು ಇದರಲ್ಲಿ ಇದ್ದಾರೆ ಅಂತ ಕೇಳಿ ನನಗೆ ಒಂಥರ ಅದರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಹಿತ ಅನ್ನಿಸ್ತು. ಯಾಕೆಂದರೆ ಇವರು ರತ್ನ ಅವರಾಗಲಿ ಮತ್ತು ಶ್ರೀಧರ ಅವರಾಗಲಿ, ಅವ್ರನ್ನಿವತ್ತು ನಾನು ನೆನಪು ಮಾಡ್ಕೊಳ್ತೀನಿ. ಎಷ್ಟು ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ನಾವು ನೀನಾಸಂಗೆ ಹೋದರೆ. ಅಂದರೆ ನಮ್ಮ ತಂದೆ ಕಾಲದಿಂದಲೂ, ನಮ್ಮ ತಂದೆನೂ ಅಲ್ಲಿಗೆ ಯಾವಾಗ ಹೋಗ್ತಾ ಇದ್ವಿ, ಎಷ್ಟು ವರ್ಷ, ಒಂದು 25 ವರ್ಷ ಹೋಗಿದ್ದಾರೆ ನಮ್ಮ ತಂದೆಯಲ್ಲಿ. ನಾವಾಗಲ್ಲಿ ಅಲ್ಲಿ ಆಹಾರ್ಯ ಅಂತ ಅವ್ರದ್ದು ಮೆಸ್ ನಡೆಸ್ತಾ ಇದ್ರು. ಅಲ್ಲಿ ಕೂತ್ಕೊಂಡ್ರೆ ನಮಗೆ ವಿಶೇಷವಾಗಿ ಸ್ವಲ್ಪ ನೋಡ್ಕೊಳ್ಳೋರು. ಅಲ್ಲಿ ದೋಸೆ ಸಾಲಾಗಿ ಬರೋದು, ಅಷ್ಟೊಂದು ಜನಕ್ಕೆ ಒಟ್ಟಿಗೆ ದೋಸೆ ಮಾಡಿಕೊಡೋರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮತ್ತು ಇಲ್ಲಿ ನೀನಾಸಂಲ್ಲಿ ಓದ್ತಾ ಇದ್ದಿದ್ದು ಹುಡುಗರೆಲ್ಲ ನಮಗೆ ಪರಿಚಯ ಆಯಿತು, ಬೇರೆ ಬೇರೆ ಬ್ಯಾಚ್ ಅವರು. ಪಣಿ ಮೇಡಮ್ ಇದ್ದಾರೆ ಇಲ್ಲಿ. ನಾವು ಅವ್ರನ್ನೆಲ್ಲ ಹಾಕೊಂಡು ನಾಟಕ ಎಲ್ಲ ಮಾಡಿದ್ದೀನಿ ನಾನು ಒಂದು ಸತಿ. ಅಲ್ಲ, ನೀವು ರತ್ನವರು ಮಾಡಿದ್ದಾರೆ ಅದರಲ್ಲಿ. ನಾನು ನಾಟಕ ಮಾಡಿದ್ದೀನಿ ನಾನು ನೀನಾಸಂಗೆ. ಅಷ್ಟಿದ್ರಿಂದ ಒಳ್ಳೆ ನಮ್ಮ ಸಿನಿಮಾ ಅಂತಾನೆ ಅನ್ನಿಸ್ತು ನನಗೆ. ಅದನ್ನ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ರತ್ನ ಅವ್ರ ಹತ್ರ ಜಗಳನೂ ಮಾಡಿದ್ದೀನಿ. ಇದೆಲ್ಲ ಮಾಡಕ್ಕೆ ಬರಬಾರ್ದು, ನೀವು ಕನ್ನಡ ಸಿನಿಮಾ ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದ್ದೆ ನಾನು. ಅಂದರೆ ಸಿನಿಮಾ ಮಾಡೋ ಒಂದು ಆಸೆ ಬಂದ ಮೇಲೆ ಅದು ಇವ್ರದ್ದು ಯುಧಿಷ್ಠಿರನ ಜೂಜಾಡುವ ಚಪ್ಪಲ ಥರ ಯಾರು ಅದು ಹಿಂದೆ ಸರಿಯೋದೇ ಇಲ್ಲ. ಒಂದ್ಸತಿ ಮನ್ಸಿಗೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ. ದೊಡ್ಡ ಸಾಹಸ ಅಂತ ತಿಳ್ಕೊಳ್ತೀನಿ. ಮತ್ತು ತುಂಬ ಕಷ್ಟಪಟ್ಟು ನಮ್ಮ ಕಿಟ್ಟಿಯವರು ಇದನ್ನು ರಚಿಸಿ ಇದನ್ನು ನಿರ್ದೇಶನ ಮಾಡಿ ಅವರೇ ಮುಖ್ಯ ಪಾತ್ರವನ್ನು ಮಾಡಿ ನನ್ನ ಕೈಲಿ ಅಟ್ಲೀಸ್ಟ್ ಭಾಳ ಬೇಕಿತ್ತೋ ಬೇಡವಿತ್ತೋ ನಾನು ಅವ್ರಿಗೆ ಆಗಾಗ ಕ್ಲಾಸ್ ತೊಗೊಂಡಿದ್ದೀನಿ ಅವ್ರಿಗೆ. ಇಷ್ಟೆಲ್ಲ ಆಗಿದೆ. ಈಗ ನನಗೆ ಈ ಚಿತ್ರ ಇಷ್ಟು ಕಷ್ಟಪಟ್ಟು ಒಂದು ಕಷ್ಟದ ಗರ್ಭದಿಂದ ಅದು ಹೊರಗೆ ಬಂದಿದೆ ಅನ್ನೋದು ಒಂದು ಸಂತೋಷ. ಇದು ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಒಂದಂತ ಹೇಳ್ತೀನಿ, ನೀವು ಇದನ್ನು ಮಾಧ್ಯಮದವರು ನೀವು ಹೇಗಾದರೂ ಇದನ್ನು ಸಾಧ್ಯವಾಗಿಸ್ಬೇಕು. ನೀವು ಅದನ್ನು ಜನಕ್ಕೆ ಇದನ್ನು ಮುಟ್ಟಿಸೋದ್ರಲ್ಲಿ ಇಂಥ ಒಂದು ಪ್ರಯತ್ನ ಆಗಿದೆ ಅಂತ. ಇಂಥವರೆಲ್ಲ ಹೊಸಬರು ಸಿನಿಮಾಗೆ ಬಂದ್ರೇ ಏನಾದ್ರು ಹೊಸದು ಬರೋದಕ್ಕೆ ಸಾಧ್ಯ ಇದೆ. ಮತ್ತು ಅದನ್ನು ನಾವು ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೆಲವು ತಪ್ಪುಗಳಲ್ಲದ ತಪ್ಪುಗಳನ್ನು ನಾವು ಹೊಟ್ಟೆಗೆ ಹಾಕ್ಕೊಂಡು ನಾವು ಹೇಗಾದರೂ ಉತ್ತಮ ಕನ್ನಡ ಚಲನಚಿತ್ರನ 70ರ ದಶಕದಲ್ಲಿ ಕನ್ನಡಕ್ಕೆ ಎಂಥ ವರ್ಚಸ್ಸಿತ್ತು, ಸಿನಿಮಾದ ರಂಗದಲ್ಲಿ ಇರ್ಬೋದು, ನಮ್ಮ ಸಾಹಿತ್ಯದಲ್ಲಿ, ಕವನ ರಚನೆಯಲ್ಲಿ, ಹೊಸ ರಾಜಕಾರಣ ಎಲ್ಲ 70ರ ದಶಕದಲ್ಲಿ ಕರ್ನಾಟಕಕ್ಕೆ ಬಂತು. ಹೊಸದ ರೀತಿಯ ಶೀರ್ಷಿಕೆಗಳು ಪತ್ರಿಕೆಗಳಲ್ಲಿ, ಲಂಕೇಶ್ ಪತ್ರಿಕೆಯಿಂದ ಶುರು ಆಗಿ ಎಂತೆಂಥದ್ದೆಲ್ಲ ಇತ್ತು. ಆ ಥರ ವರ್ಚಸ್ಸನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಮ್ಗೆ ಆಗಬೇಕು. ಎಲ್ಲರೂ ಒಂದು ಸ್ವಲ್ಪ ಸಹಕರಿಸ್ಬೇಕು. ಏನೋ ನನಗೆ ಹೇಳ್ತಾರೆ, ನೀವು ಸಹಕರಿಸ್ಬೇಕು, ನೀವು ದುಡ್ಡು ಜಾಸ್ತಿ ತಗೋತೀರ ಅಂತ. ಎಲ್ಲರೂ ಮಾಡೋಣ. ಅವತ್ತು ಉತ್ತಮವಾದ ಕತೆ, ಉತ್ತಮವಾದ ನಿರ್ದೇಶನ, ಸ್ವಲ್ಪ ಬಿಗಿಯಾದ ಒಂದು ನಿರ್ಮಾಣ. ಈಗ ಬೇರೆ ಉದ್ಯೋಗದಿಂದ ದುಡ್ಡು ಮಾಡ್ಕೊಂಡಿರೋದು ಸಿನಿಮಾ ನಿರ್ಮಾಣಕ್ಕೆ ಬಂದರೆ, ಈ ಕೆಲವರು ಮಾಲೀಕರು ಕಟ್ಟಡ ಕಟ್ಟಿಸ್ಬೇಕಾದ್ರೆ ಆರ್ಕಿಟೆಕ್ಟ್ಗೆ ಹೇಳ್ತಾ ಇರ್ತಾರಲ್ಲ, ಇಲ್ಲೊಂದು ಆರ್ಚ್ ಹಾಕ್ಬಿಡಿ, ಇಲ್ಲೊಂದು ಗೋಪುರ ಕಟ್ಬಿಡಿ ಅಂತ. ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬೆಂಗಳೂರು ಏರ್ಪೋರ್ಟನ್ನ ಹೊಯ್ಸಳ ದೇವಸ್ಥಾನದ ಥರ ಕಟ್ಟಕ್ಕೆ ಹೋಗಿದ್ರು. ಎಷ್ಟು ಕಷ್ಟ ಇತ್ತು ಗೊತ್ತು ಅವ್ರನ್ನ ಅದರಿಂದ ಬಿಡಿಸೋದಕ್ಕೆ. ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ. ಎಲ್ಲರೂ ಏರ್ಪೋರ್ಟ್ ಥರ ಇರಬೇಕು, ದೇವಸ್ಥಾನ ಥರ ಇರಬೇಕು. ಒಂದೊಂದು ಇನ್ನೊಂದು ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎನಿವೆ, ನಮಗೆ ಈ ಆರ್ಕಿಟೆಕ್ಟ್ಸ್ಗೆ ಹೆಂಗೆ ತಲೆ ಮೇಲೆ ಹೇರ್ತಾ ಇದ್ದಾರೆ. ಒಳ್ಳೆ ಥಿಯೇಟರ್ ಕಟ್ಟೋದೇ ತುಂಬ ಕಷ್ಟ. ಯಾಕೆಂದರೆ ಥಿಯೇಟರ್ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ಸ್ಗೆ ಇಂತ ಜಾಸ್ತಿ, ನಮ್ಮ ಆರ್ಕಿಟೆಕ್ಟ್ಸು ಸರಿಯಾಗಿ ಸ್ಟಡಿ ಮಾಡಲ್ಲ ಥಿಯೇಟರ್ ಹೆಂಗೆ ಕಟ್ಟಬೇಕು ಅಂತ.
ಅಂದರೆ ಅದರ ಮಾಲೀಕರ ಮಾತು ಕೇಳ್ಕೊಂಡು ಕಟ್ಟೋ ಥರದ್ದಾಗತ್ತೆ. ಎಷ್ಟೊಂದು ಕಡೆ ಥಿಯೇಟರ್ಗಳು ಹಾಳಾಗಿರೋದು ಅದಕ್ಕಾಗಿ. ಸಿನಿಮಾಗಳು ಹಾಗೆ ಆಗತ್ತೆ. ಅನ್ಪ್ರೊಫೆಷ್ನಲ್ ಆಗಿರೋ ಪ್ರೊಡ್ಯೂಸರ್ಸ್ ಬಂದರೆ ಆಮೇಲೆ ಅವ್ರಿಗೆ ದುಡ್ಡು ಲಾಸ್ ಆಯಿತು, ಅವ್ರಿಗೆ ಅರ್ಥ ಆಗಲಿಲ್ಲ ಹೆಂಗೆ ಖರ್ಚಾಯಿತು ಇದೆಲ್ಲ ಹೇಳಿದ್ರೆ ಅವರು ಬಿಸ್ನೆಸ್ ಏನೋ ಬೇರೆ ಮಾಡ್ತಾ ಇರ್ತಾರಲ್ಲ ಆ ಥರ ನಡೆಸ್ತಾರೆ. ಅವರು ಯಾರೋ ಗೊತ್ತಿರೋರ್ನ ಇಟ್ಕೊಂಡು ಮಾಡ್ತಾರೆ. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಇಟ್ಕೊಂಡು ಏನಾರು ಮಾಡಿ ಅದಕ್ಕೆ ಬಜೆಟ್ ಅಂತ ಮಾಡಿ ಸಿನಿಮಾಗೆ ಕಾಂಟ್ರಾಕ್ಟ್ ಅಂತ ಮಾಡಿ ಎಲ್ಲರ ಕೈಯಲ್ಲಿ ಕಾಂಟ್ರಾಕ್ಟ್ ಬರೆಸ್ಕೊಂಡು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ಆಗೋ ಒಂದು ಅವಕಾಶ ಅದು ಸೃಷ್ಟಿ ಮಾಡ್ದಂಗಿರುತ್ತೆ. ಈಗಿರೋ ಮಟ್ಟಿಗೆ ನನಗನ್ಸೋದು, ನನ್ನ ಅನುಭವದಲ್ಲಿ ಈಗೊಂದು 10-15 ವರ್ಷದಲ್ಲಿ ಅಷ್ಟೇ ನಾನು ಸಿನಿಮಾ ಎಲ್ಲ ಆ್ಯಕ್ಟ್ ಮಾಡ್ತಾ ಇರೋದು. ನನ್ನ ಅನುಭವದಲ್ಲಿ ನಾವು ತಿದ್ದುಕೊಳ್ಳದೆ ಇದ್ರೆ ತುಂಬ ಕಷ್ಟ ಇರುತ್ತೆ ಕನ್ನಡಕ್ಕೆ. ಇದಕ್ಕಿಂತ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥರೋಲಿ ಅನ್ಪ್ರೊಫೆಷ್ನಲ್ ಇಂಡಸ್ಟ್ರಿ ಇಂಡಿಯಾಲಿ ಇರೋದು ಅಂದರೆ ನಾನು ನೋಡಿರೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ. ಅದು ಮೂಲ. ಅದಕ್ಕೆ ಕಾರಣ ಮೇನ್ ಫಾಲ್ಟ್ ಪ್ರೊಡ್ಯೂಸರ್ಸ್ದು. ದರ್ ಎಂಟೈರ್ಲಿ ಅನ್ಪ್ರೊಫೆಷ್ನಲ್. ಅವ್ರಿಗೆ ಲೀಗಲ್ ಗೊತ್ತಿರಲ್ಲ, ಮಾರ್ಕೆಟ್ ಗೊತ್ತಿರಲ್ಲ, ಸಿನಿಮಾ ವಿಜುವಲ್ ಲ್ಯಾಂಗ್ವೇಜು. ನೀವು ಕನ್ನಡದಲ್ಲಿ ಮಾಡಿದ್ದು ಸಿನಿಮಾ ಇಟಲಿಲಿ ರನ್ ಮಾಡ್ಬೋದು ಅನ್ನೋ ತಲೆ ಇಲ್ಲ ಅವ್ರಿಗೆ. ದೇ ಡೋಂಟ್ ಥಿಂಕ್ ಅಟ್ ಆಲ್. ಯಾರಾದ್ರು ಪ್ರಾಡಕ್ಟ್ ತಯಾರು ಮಾಡಿದ್ರೆ ಕನ್ನಡ ಪ್ರಾಡಕ್ಟ್ ಅಂತ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಏನಾದ್ರು ತಯಾರಿಸಿದ್ರೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಅದೇ ಮಾರ್ಕೆಟ್. ಭಾಷೆ ನಾಮಿನಲ್ ದೃಶ್ಯ ಮಾಧ್ಯಮಕ್ಕೆ. ಅದನ್ನು ವಿಚಿತ್ರ ಮಾಡಿ ಇಟ್ಕೊಂಡಿದ್ವಿ ಅಂತಂತ ಹೋರಾಟ ಮಾಡಿ. ಎನಿವೆ ಉದ್ದ ಮಾತಾಡೋದು ಬೇಡ ನನಗೆ. ನೋಡಿ ಮಾಡಿದ್ದಾರೆ, ನೀವು ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ. ಸ್ವಲ್ಪ ನಾ ಹೇಳೋದು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿ. ಮಾಡಿದ್ರೆ ಒಂದಷ್ಟು ಜನ ನೋಡಿದ್ರೆ ಸಿನಿಮಾನ ಇಂಥ ಸಾಹಸ ಮಾಡೋದಕ್ಕೆ ಮತ್ತೆ ಯಾರು ಧೈರ್ಯ ಮಾಡ್ಬೋದು. ರತ್ನಕ್ಕ ಮಾಡಿದಾಗೆ. ಅದಕ್ಕೆ ನೀವು ನೋಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.